ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ವಾಕ್ಯ ಭಾಗವು ಜ್ಞಾನೋಕ್ತಿಗಳ ಪುಸ್ತಕ 10ನೇ ಜ್ಞಾನೋಕ್ತಿ ವಚನ 3 ಮತ್ತು 4. ಜ್ಞಾನೋಕ್ತಿಗಳ ಪುಸ್ತಕ 10ನೇ ಜ್ಞಾನೋಕ್ತಿ ವಚನ 3 ಮತ್ತು 4. ಯೆಹೋವನು ನೀತಿವಂತನನ್ನು ಹಸಿವುಗೊಳಿಸನು, ದುಷ್ಟನ ಆಶೆಯನ್ನು ಭಂಗಪಡಿಸುತ್ತಾನೆ. ಜೋಲುಗೈ ದಾರಿದ್ರ್ಯ, ಚುರುಕುಗೈ ಐಶ್ವರ್ಯ. ಪ್ರೀತಿಯುಳ್ಳ ದೇವಜನರೇ, ದೇವರು ನೀತಿವಂತರ ಮಾರ್ಗವನ್ನ ಯಾವಾಗ್ಲೂ ಕಟಾಕ್ಷಿಸುವಂತವನಾಗಿದ್ದಾನೆ. ನೀತಿವಂತರ ಮಾರ್ಗವನ್ನ ಆತನು ಎಂದಿಗೂ ತೊರೆದು ಬಿಡುವುದಿಲ್ಲ. ನೀತಿವಂತರಿಗೆ ಆಗುವಂತ ಕಷ್ಟಗಳು, ಕಷ್ಟಾನುಭವಗಳು, ಕಷ್ಟದ ಸಮಯಗಳು, ಬಳಲುವಿಕೆಗಳು ಅವೆಲ್ಲವೂ ಕೂಡ ಅವರನ್ನ ಕೆಲವೊಮ್ಮೆ ದೀರ್ಘ ಶಾಂತತೆಗೆ ಕರೆದುಕೊಂಡು ಹೋಗುವುದಕ್ಕೆ, ಸೈರಣೆಯನ್ನ ಕಲಿಸಿಕೊಡುವುದಕ್ಕೆ ಮತ್ತು ದೇವರ ಮಾರ್ಗದಲ್ಲಿ ಕಲಿಯುವಿಕೆಯನ್ನ ನಾವು ವೃದ್ಧಿಪಡಿಸಿಕೊಳ್ಳುವುದಕ್ಕೆ ನೀತಿವಂತರಿಗೆ ಅನೇಕ ಸಮಯ ಪರಿಶೋಧನೆಗಳು ಉಂಟಾಗುತ್ತವೆ. ಆದರೆ ನೀತಿವಂತರನ್ನ ಎಂದಿಗೂ ಕೂಡ ದೇವರು ಹಸಿವೆಗೊಳಿಸುವುದಿಲ್ಲ. ದುಷ್ಟರ ಆಶೆಯನ್ನ ಭಂಗಪಡಿಸುತ್ತಾನೆ. ದುಷ್ಟರ ಆಶೆ ಅದು ಮತ್ತೊಬ್ಬರನ್ನ ಕೆಟ್ಟದ್ದಕ್ಕೆ ತಳ್ಳುವಂಥದ್ದು, ಅವರ ಪರಿಸ್ಥಿತಿಯಲ್ಲಿ ಅವರಿಗೆ ಒಳ್ಳೆಯದನ್ನ ಆಗದೇ ಇರುವಂತೆ ನೋಡಿಕೊಳ್ಳುವಂತ ಸ್ಥಿತಿಯನ್ನ ದುಷ್ಟರು ಯಾವಾಗಲೂ ಕೂಡ ಮಾಡುವುದನ್ನ ನಾವು ನೋಡ್ತೇವೆ. ಅಂತಹ ದುಷ್ಟತನದಲ್ಲಿ ಮನುಷ್ಯನು ತನ್ನ ಕಾರ್ಯಗಳನ್ನ ಆತನು ನೀತಿಯಾಗಿ ಇಟ್ಟುಕೊಳ್ಳದೇ ಇರುವುದಕ್ಕೆ ಅನೇಕ ಸಮಯ ದುಷ್ಟನು ಮನಸ್ಸು ಮಾಡುತ್ತಾನೆ. ಅಂತಹ ದುಷ್ಟರ ಆಶೆಯನ್ನ ದೇವರು ಭಂಗಪಡಿಸಿ ಬಿಡುತ್ತಾನೆ. ನಮ್ಮ ದಿನಮಾನಗಳಲ್ಲಿ ಕೂಡ ನಾವು ನೀತಿವಂತರಾಗಿ ಕಷ್ಟಗಳು ಬಂದರೂ ಕೂಡ, ಒದಗಿ ಬಂದರೂ ಕೂಡ, ಕಷ್ಟಗಳು ನಮಗೆ ಎದುರಾದರೂ ಕೂಡ ನಾವು ಕಣ್ಣೀರು, ನೋವು, ಬಳಲುವಿಕೆಗಳನ್ನ ಇರಿಸಿಕೊಂಡರೂ ಕೂಡ ನಮ್ಮ ಮಾರ್ಗಗಳನ್ನ ನಾವು ಬಿಟ್ಟು ಬಿಡಬಾರದು. ಆದ್ದರಿಂದ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನೀತಿವಂತರನ್ನ ಹಸಿವೆಗೊಳಿಸನು, ದುಷ್ಟರ ಆಶೆಯನ್ನ ಭಂಗಪಡಿಸುತ್ತಾನೆ. ಜೋಲುಗೈ ದಾರಿದ್ರ್ಯ, ಚುರುಕುಗೈ ಐಶ್ವರ್ಯ. ಜೋಲುಗೈ ಅದು ಯಾವಾಗ್ಲೂ ದಾರಿದ್ರ್ಯವನ್ನ ತಂದುಕೊಡುತ್ತದೆ. ಯಾಕೆಂದರೆ ನಾವು ಮಾಡುವಂತ ಕೆಲಸಗಳನ್ನ ನಾವು ಮುಂದಾಕುವಾಗ, ನಾವು ಪಟ್ಟಿರುವಂತ ಒಂದು ಶ್ರಮೆಯನ್ನ ನಾವು ಗಣಿಸದೆ, ಅದಕ್ಕೆ ಬೇಕಾದಂತ ಪ್ರಯಾಸಗಳ ಕಡೆಗೆ ಹೊರಡದೆ, ಪ್ರಯಾಸಗಳನ್ನ ಪಡೆದೇ ಎಲ್ಲವೂ ನಮಗೆ ಒದಗಿ ಬರಬೇಕೆಂಬುವಂತ ಆಲೋಚನೆಗಳನ್ನ ನಾವು ಇರಿಸಿಕೊಂಡಾಗ ಅನೇಕ ಸಮಯ ದಾರಿದ್ರ್ಯತನಕ್ಕೆ ನಾವು ಒಳಗಾಗಿ ಬಿಡುತ್ತೇವೆ. ಅದು ಜೋಲುಗೈ. ಯಾವುದೇ ಕೆಲಸವನ್ನ ಮಾಡದೆ, ಪ್ರಯಾಸವನ್ನ ಮಾಡದೆ, ನಮಗೆ ಎಲ್ಲವೂ ಕೂಡ ನೆರವೇರಿ ಬರಬೇಕೆಂಬ ಆಲೋಚನೆಗಳು, ಅದು ಯಾವಾಗ್ಲೂ ಜೋಲುಗೈ. ಚುರುಕುಗೈ ಯಾವಾಗ್ಲೂ ಐಶ್ವರ್ಯ. ಚುರುಕುಗೈ ನಮ್ಮ ಅಭ್ಯಾಸಗಳನ್ನ ನಾವು ಯಾವಾಗ್ಲೂ ಶುಚಿಯಾಗಿ ಇಟ್ಟುಕೊಳ್ತೇವೆ. ನಮ್ಮ ಅಭ್ಯಾಸಗಳನ್ನ ಯಾವಾಗ್ಲೂ ನಾವು ನಿರಂತರವಾಗಿ ಇಟ್ಟುಕೊಳ್ತೇವೆ. ನಮ್ಮ ಅಭ್ಯಾಸಗಳಲ್ಲಿ ಯಾವಾಗಲೂ ದೇವರ ಕಾರ್ಯಗಳನ್ನ ಯಾವಾಗ್ಲೂ ಮುನ್ನೋಡುತ್ತಾ ಇರ್ತೇವೆ. ಹಾಗಾಗಿ ಜೋಲುಗೈ ದಾರಿದ್ರ್ಯ, ಚುರುಕುಗೈ ಐಶ್ವರ್ಯವೆಂದು ದೇವರ ವಾಕ್ಯ ಹೇಳ್ತದೆ. ಹಾಗಾಗಿ ಪ್ರಿಯರೇ, ನಿಮ್ಮ ಜೀವನ ಪ್ರಯಾಣದಲ್ಲಿ ಒಂದು ವೇಳೆ ನಿಮ್ಮ ಕೈಗಳು ಜೋಲು ಬೀಳದಂತೆ ನೋಡಿಕೊಳ್ಳಿರಿ. ದ್ರವ್ಯಾಶೆಗಳಿಗೆ ಒಳಗಾಗಬೇಡಿರಿ. ದುಷ್ಟ ಕಾರ್ಯಗಳಿಗೆ ಒಳಗಾಗಬೇಡಿರಿ. ದುಷ್ಟ ಕಾರ್ಯಗಳು ನಿಮ್ಮ ದಾರಿ ಮಧ್ಯದಲ್ಲಿ ಬಂದರೂ ಕೂಡ ಅದಕ್ಕೆ ನೀವು ಮಣೆಯನ್ನ ಹಾಕದೆ ನಿಮ್ಮ ನೀತಿಯ ಕಾರ್ಯಗಳ ಕಡೆಗೆ ಮನಸ್ಸಿಟ್ಟು ನಡೆಯುವಂತವರಾಗಿ, ಆಗ ದೇವರು ತಾನೇ ನಿಮ್ಮ ಕೈಗಳನ್ನ ಆಶೀರ್ವಾದ ಮಾಡ್ತಾನೆ, ನಿಮ್ಮ ಮನಸ್ಸುಗಳನ್ನ ಆಶೀರ್ವಾದ ಮಾಡ್ತಾನೆ, ನಿಮ್ಮ ಹೃದಯವನ್ನ ಆಶೀರ್ವಾದ ಮಾಡ್ತಾನೆ, ನಿಮ್ಮ ಕಾರ್ಯಗಳನ್ನ ನಿತ್ಯವೂ ಆಶೀರ್ವಾದ ಮಾಡಿ ಸಹಾಯಿಸುವಂತವನು ಆಗಿರ್ತಾನೆ. ಯಾಕೆಂದರೆ ಯಾವಾಗ್ಲೂ ಚುರುಕುಗೈ ಅದು ಐಶ್ವರ್ಯ. ಚುರುಕಾಗಿರಬೇಕು. ನಮಗೆ ಕೊಡಲ್ಪಟ್ಟಂತ ಪ್ರಯಾಸಗಳಲ್ಲಿ ನಾವು ಎಲ್ಲಿಯೂ ಕೂಡ ತಡ ಮಾಡದೆ, ನಮಗೆ ಕೊಡಲ್ಪಟ್ಟಂತ ಸ್ಥಿತಿಗಳಲ್ಲಿ ನಾವು ಯಾವಾಗ್ಲೂ ಚುರುಕಾಗಿದ್ದು ನಮ್ಮ ಎಲ್ಲ ಕಾರ್ಯಗಳನ್ನ ನಾವು ದೇವರಿಗೆ ಒಪ್ಪಿಸಿಕೊಟ್ಟು, ಚುರುಕಾಗಿರುವುದಕ್ಕೆ ನಮಗೆ ಆರೋಗ್ಯವನ್ನ ಕೊಡು, ಚುರುಕಾಗಿರುವುದಕ್ಕೆ ನಮ್ಮ ಮನಸ್ಸನ್ನು ಯಾವಾಗ್ಲೂ ಶುಚಿಯಾಗಿರುವುದಕ್ಕೆ ನಮಗೆ ಅನುವು ಮಾಡಿಕೊಡು. ನಾವು ಚುರುಕಾಗಿರುವುದಕ್ಕೆ ದೇವರೇ ನಿನ್ನ ರಹಸ್ಯವನ್ನು ನಮಗೆ ತಿಳಿಯಪಡಿಸು. ನಮ್ಮ ಹೃದಯಗಳನ್ನ ನೀನು ಪರಿಶುದ್ಧಗೊಳಿಸು, ನಮ್ಮ ಹೃದಯಗಳನ್ನ ನೀನು ಕರುಣಿಸಿಕೊಡೆಂಬುದಾಗಿ ನಾವು ಬೇಡಿಕೊಳ್ಳುವಾಗ ನಮ್ಮ ಕೈಗಳು ಚುರುಕಾಗುವುದಕ್ಕೆ ನಮ್ಮ ಹೃದಯಗಳು, ನಮ್ಮ ಮನಸ್ಸುಗಳು ಯಾವಾಗಲೂ ಸ್ಪಂದಿಸುವುದನ್ನು ನಾವು ಕಾಣ್ತೇವೆ. ಆದ್ದರಿಂದ ನೀತಿವಂತರನ್ನ ಎಂದಿಗೂ ಕೂಡ ದೇವರು ಹಸಿವೆಗೊಳಿಸುವುದಿಲ್ಲ. ಚುರುಕುಗೈ ಐಶ್ವರ್ಯ, ಜೋಲುಗೈ ಯಾವಾಗಲೂ ದಾರಿದ್ರ್ಯ. ಆಮೆನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.